ಧರ್ಮಸ್ಥಳ ಸಂಘ ಕೂಡಲೇ ರಾಜ್ಯದಲ್ಲಿ ಬ್ಯಾನ್ ಆಗಲೇಬೇಕು. ಮಹಾಲಕ್ಷ್ಮಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಎಲ್ಲ ಅಧಿಕಾರಿಗಳು ನಮ್ಮ ಮನವಿಯನ್ನು ಕೇಳಲೇಬೇಕು. ಎಲ್ಲಿಯವರೆಗೆ ಹೋರಾಟ? ಯಾರು ಬರ್ಬೇಡ್ರಿ, ನ್ಯಾಯ ತೋರಿಸಿ ಮನೆ ಹಾಳ ಮಳವಳ್ಳಿ ತಾಲೂಕಿನ ಕಿರ್ಗಾವಳ ಹೋಬಳಿನಲ್ಲಿ ಮಲ್ಲಿಯೂರು ಅನ್ನೋ ಗ್ರಾಮದಲ್ಲಿ ಇವತ್ತು ಮಹಾಲಕ್ಷ್ಮಿ ಅನ್ನೋ ಒಂದು ಹೆಣ್ಮಗಳು ಧರ್ಮಸ್ಥಳದ ಸಂಘದವರ ಅಧಿಕಾರಿಗಳ ಕಿರುಕುಳದಿಂದ ಮನನೊಂದು ಇವತ್ತು ಬಹಿರಂಗವಾಗಿ ಅವರೇನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಕಿರುಕುಳ ಕೊಟ್ಟರು. ನೀನು ಸತ್ತೋದ್ರೆ ನಿನ್ನ ದುಡ್ಡನ್ನ, ನಿನ್ನ ಸಾಲದ ದುಡ್ಡನ್ನ ನಾನು ಇನ್ಸೂರೆನ್ಸ್ ದುಡ್ಡಿನಲ್ಲಿ ನಾನು ವಜಾ ಮಾಡ್ಕೊಳ್ತೀನಿ ಅಂತ ಏನು ಹೇಳಿದ್ರು. ಈ ಒಂದು ವಿಚಾರವನ್ನ ಆಕೆ ಮನಸ್ಸಿಗೆ ತೆಗೆದುಕೊಂಡು ಇವತ್ತು ಅಕ್ಕಪಕ್ಕದವ್ರ ಮುಂದೆ ನನ್ನ ಮಾನ ಮರದಿ ಹೋಯ್ತಲ್ಲ ಅಂತ ಹೇಳಿ ಇವತ್ತು ಮನೆ ಒಳಗೆ ಹೋಗಿ ಚಿಲ್ಕಾಕೊಂಡು ಇವತ್ತು ಸೂಸೈಡ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಬೆಳಕಿಗೆ ಬಂದಂತ ಮೊದಲನೇ ಪ್ರಕರಣ ಏನಲ್ಲ, ಹಲವಾರು ಪ್ರಕರಣಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳದ ಸಂಘದ ಒಂದು ಕಿರುಕುಳದಿಂದ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಹಲವಾರು ಮಹಿಳೆಯರಲ್ಲಿ ಈಕೆ ಮಹಾಲಕ್ಷ್ಮಿ ಕೂಡ ಒಬ್ಬರಾಗಿ ನಿಲ್ತಾರೆ ಅಷ್ಟೇ. ಎಷ್ಟೋ ಪ್ರಕರಣಗಳು ಇವತ್ತು ಮಾತಾಡ್ದೇನೆ ಏನೋ ಒಂದು ಭಯದಲ್ಲಿ ಧರ್ಮಸ್ಥಳದ ಸಂಘದವರ ಕಿರುಕುಳದಲ್ಲಿ ನಿಮ್ಗೆ ಆತರ ಮಾಡ್ತೀವಿ ಈ ತರ ಮಾಡ್ತೀವಿ ಅಂತ ಹೇಳಿ ಎದುರಿಸುವಂತ ನಿಟ್ಟಿನಲ್ಲಿ ಇವತ್ತು ಎಷ್ಟೋ ಪ್ರಕರಣಗಳು ಇವತ್ತು ಮುಚ್ಚೋಗಿದೆ. ದಯಮಾಡಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇವತ್ತು ನಾಯಿಕೊಡೆ ಅಂತ ಇವತ್ತು ಪ್ರತಿ ತಾಲೂಕಿಗೆ 10 ರಿಂದ 15 ಇವತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಲೇವಾದೇವಿಯಿಂದ ಹಲವಾರು ರೀತಿಯಲ್ಲಿ ಅವ್ರ ಮನಸ್ಸು ಇಚ್ಛೋ ಇವತ್ತು ಬಡ್ಡಿಯನ್ನ ಹಾಕಿ ಇವತ್ತು ಸಾಲವನ್ನು ವಸೂಲಿ ಮಾಡ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದಿರಿ. ಇವತ್ತು ವಸೂಲಿ ಮಾಡ್ತಕ್ಕಂಥವ್ರು ರೌಡಿಗಳ ರೀತಿಯಲ್ಲಿ ಇವತ್ತು ಮನೆ ಬಾಗಿಲುಗಳಿಗೆ ಹೋಗಿ ಹೆಣ್ಮಕ್ಳಿಗೆ ಮತ್ತೆ ಆತನ ಗಂಡಂದಿರಿಗೆ, ಅಣ್ಣದಿರಿಗೆ, ತಮ್ಮಂದಿರಿಗೆ, ಅವರ ಕುಟುಂಬಸ್ಥರಿಗೆ ಇವತ್ತು ಮಾನಸಿಕವಾಗಿ ಕಿರುಕುಳವನ್ನು ನೀಡಿ ಇವತ್ತು ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಪ್ರೇರೇಪಣೆಯನ್ನ ಇವರು ನೀಡ್ತಾ ಇದ್ದಾರೆ. ಇವರಿಗೆ ನಾನು ಒಂದು ರಕ್ತ ಬೀಜಾಸುರರು ಅಂತ ಹೇಳಿ ಇವತ್ತು ನಾನು ಅವ್ರನ್ನ ಕರೆಯಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ, ಈ ಕೂಡಲೇ ಈ ತರ ಒಂದು ಏನು ಬಡ ಜೀವಗಳ ಜೊತೆ ಚೆಲ್ಲಾಟ ಆಡುವಂತ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈ ಕೂಡಲೇ ಬಂದ್ ಆಗಬೇಕು. ಸರ್ಕಾರದ ವತಿಯಿಂದ ಬಡವರಿಗೆ ಯೋಜನೆಗಳನ್ನ ರೂಪಿಸಬೇಕು. ಅವರ ಬಡತನವನ್ನ ನೀಗಿಸುವಂತ ಕೆಲಸಗಳನ್ನ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ. ಸರ್ಕಾರಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದಾದ್ರೆ ಈ ತರ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಈ ಕೂಡಲೇ ಮುಚ್ಚಬೇಕು. ಇಲ್ಲಾಂದ್ರೆ ನಾವು ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧನೂ ಕೂಡ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಯಾಕೆಂದ್ರೆ ದಲಿತ ಮಕ್ಕಳುಗಳನ್ನ ಇವತ್ತು ಟಾರ್ಗೆಟ್ ಮಾಡಿ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಬಡ್ಡಿ ಸಾಲವನ್ನು ಕೊಡ್ತಾ ಇದ್ದಾವೆ. ಇವತ್ತು ಕಟ್ಟಕ್ಕಾಗದೇನೆ ಎಷ್ಟೋ ಸಂಸಾರಗಳು ಇವತ್ತು ವ್ಯಭಿಚಾರಕ್ಕೆ ಇಳಿದಿರುವಂತದ್ದು, ಬಡತನಕ್ಕೆ ಇಳಿದಿರ್ತಕ್ಕಂಥದ್ದು, ಗಂಡದಿರುಗಳ ಜೊತೆ ಹೆಂಡತಿದಿರು ಜಗಳ ಮಾಡ್ಕೊಂಡು ಇವತ್ತು ಸಂಸಾರಗಳು ವಿಚ್ಛೇದನವನ್ನು ಪಡೆದಿರ್ತಕ್ಕಂಥದ್ದು ಪ್ರಕರಣಗಳು ಇವತ್ತು ಎಷ್ಟೋ ಬೆಳಕು ಬಂದಿವೆ. ಇವತ್ತು ಮಹಾಲಕ್ಷ್ಮಿ ಏನಿವತ್ತು ಸಾವಿಗೀಡಾಗಿದ್ದಾರೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಅಲ್ಲಿವರೆಗೂ ನಾವು ಈ ಒಂದು ಹೆಣವನ್ನ, ಈ ಒಂದು ಶವವನ್ನ ನಾವು ಈ ಒಂದು ಕಚೇರಿಯ ಮುಂದೆ ನಾವು ಯಾವುದೇ ಕಾರಣಕ್ಕೂ ಎತ್ಕೊಂಡು ಹೋಗಲ್ಲ. ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ. ಅವ್ರ ಯೋಜನಾಧಿಕಾರಿಗಳು ಬೆಳಿಗ್ಗೆ ಇಲ್ದೇ ನಾಳೆ ನಾಳಿದ್ದು ಬರ್ತಾರೋ, ಒಂದು ತಿಂಗಳು ಬಿಟ್ಟು ಬರ್ತಾರೋ, ನಾವು ಅಲ್ಲಿವರೆಗೂ ಕೂಡ ಹೆಣನ ಇಲ್ಲೇ ಇಟ್ಕೊಂಡು ನಾವು ಬೀದಿನಲ್ಲಿ ಕೂತು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಆ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಜಾಗವನ್ನು ಕದಲುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕರ್ನಾಟಕ ಜನತೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧವಾಗಿ ನಾವು ಎಲ್ಲಾ ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡಬೇಕು. ಇದು ಬ್ಯಾನ್ ಆಗೋವರೆಗೂ ಕೂಡ ನಾವು ಬಿಡಬಾರದು ಅಂತ ಹೇಳಿ ಈ ರಾಜ್ಯದ ಜನತೆಗೆ ನಾನು ಮನವಿಯನ್ನು ಮಾಡ್ತೇನೆ. ಏನು ಮಹಾಲಕ್ಷ್ಮಿ ಕುಟುಂಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನೋವಿನ ಸಂಗತಿ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತದ ವತಿಯಿಂದ ಏನು ಕ್ರಮ ಆಗಬೇಕೋ ಅದನ್ನು ಜಿಲ್ಲಾಡಳಿತ ನಾನು DC ಅವ್ರು ಕಳಿಸ್ಕೊಟ್ಟಿರೋದ್ರಿಂದ ಅದು ಏನು ಕ್ರಮ ಬೇಕೋ ನಿಯಮಾನುಸಾರ ನಾವು ಕ್ರಮ ತಗೋತೀವಿ. ಧರ್ಮಸ್ಥಳ ಸಂಘ ಈ ರಾಜ್ಯದಲ್ಲಿ ಬ್ಯಾನ್ ಆಗಬೇಕು. ನೀವು ಕ್ರಮ ವಹಿಸ್ತೀರಾ? ತಪ್ಪಿಸ್ತೀರಾ? ಅದು ಅವ್ರ ವ್ಯಾಪ್ತಿಯಲ್ಲಿ ಬರುತ್ತಾ, ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುತ್ತಾ? ಸರ್ ಅವ್ರು ಬರಬೇಕು, ಅಲ್ಲಿವರೆಗೂ ನಾವು ಎದುರಲ್ಲ ಸರ್. ಇಷ್ಟೇ ನಮ್ಮ ಸಂಘದವ್ರು ಬರಬೇಕು, ಅವ್ರದ್ದೇನಿದೆ ಹೇಳ್ಬೇಕು. ಜಿಲ್ಲಾಧಿಕಾರಿಗಳು ಬರೀ ಕೇಳಿ ನಾವು ಮನವಿ ಅವ್ರು ಕೊಡ್ತೀವಿ. ಸರ್ ನಾವಿಲ್ಲಿ ಕೂತಿರೋದು ಟಪಲ್ ಸೆಕ್ಷನ್ ಬೇಜಾರು ಮಾಡ್ಕೊಂಡ್ರಿ. ನಮ್ಗೆ ನ್ಯಾಯ ಸಿಗ್ಲೇಬೇಕು. ನಾವು ಅಲ್ಲಿವರೆಗೂ ಎದುರಲ್ಲ. ನಮ್ಗೆ ಪರಿಹಾರ ಘೋಷಣೆ ಆಗಬೇಕು. ಎಷ್ಟು ಜನ ಹೆಣ್ಣು ಮಕ್ಕಳುಗಳಿಗೆ ಏನಕ್ಕೆ ಕಿರುಕುಳ ಕೊಡ್ತಾರೆ ನಮ್ಗೆ ಮಾಹಿತಿ ಇದೆ. ಈಗ ಆಲ್ರೆಡಿ ನಾವು DC ಸಾಹೇಬ್ರ ಜೊತೆ ಮಾತಾಡಿದ್ದೀವಿ. ನಾವು ಅವ್ರಿಗೂ ಮನವರಿಕೆ ಮಾಡಿದ್ವಿ ಎಲ್ಲವನ್ನು ಕೂಡ. ಇನ್ನೂ ಮನವರಿಕೆ ಮಾಡೋಕ್ಕೆ ದಾಖಲೆ ಸಮೇತ ಕೊಡ್ತೀನಿ ಅವ್ರಿಗೆ. ಇದು ತುಂಬ ಅತಿ ಆಗ್ತದೆ ಹಳ್ಳಿಗಳಲ್ಲಿ. ಇದಾದರೆ ನೆಕ್ಸ್ಟ್ ಕುಟುಂಬಗಳಲ್ಲಿ ಯಾವುದೇ ಕುಟುಂಬಗಳು
ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸಂಸಾರ ಕೂಡ ನಡೀಕ್ ಸಾಧ್ಯ ಇಲ್ಲ. ಆ ಒಂದು ದೊಡ್ಡ ಕೆಟ್ಟ ಒಂದು ಕ್ರೂರ ಸ್ಥಿತಿಗೆ ಇವತ್ತು ಈ ಪ್ರೈವೇಟ್ ಕಂಪ್ನಿಗಳು, ಫೈನಾನ್ಸ್ ಕಂಪ್ನಿಗಳು ಕೆಲಸ ಮಾಡ್ತವೆ. ಹಂಗಾಗಿ ಅವ್ರಿಗೆ ಕಡಿವಾಣ ಹಾಕ್ಬೇಕು ಸರ್ಕಾರ. ಅವರ ಒಂದು ಏನು ನೀತಿ ನಿಯಮಗಳಿದೆ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಮತ್ತೆ ಈ ಒಂದು ನೊಂದ ಕುಟುಂಬ ಏನಿದೆ ಅವ್ರಿಗೆ ಪರಿಹಾರ ಸಿಗಬೇಕು. ಅದು ಸರ್ಕಾರ ಘೋಷಣೆ ಮಾಡುತ್ತಾ ಮಾಡಲಿ, ಅದ್ರಲ್ಲಿ ಡಿಸಲ್ ಘೋಷಣೆ ಮಾಡಬೇಕು. ಅಥವಾ ಈ ಫೈನಾನ್ಸ್ ಕಂಪನಿಯಿಂದ ನೊಂದು ಎಮ್ಮ ಏನು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಆ ಎಮ್ಮನ್ಗೆ ಆ ಕಂಪ್ನಿ ಬಂದು ಘೋಷಣೆ ಮಾಡಿ.